ಎಲ್ರಿಗೂ ನಮಸ್ಕಾರ. ನಾನು 12 ವರ್ಷದಿಂದೆಲ್ಲ ಕಾದಿಲ್ಲ, 6 ವರ್ಷದಿಂದ ಅಷ್ಟೇ. ಯಾಕಂದರೆ ನಾನು ಬಂದಿದ್ದೆ 2018-19 ನಾನು ಆಡ್ತಾ ಇರೋದು. ಆ್ಯಂಡ್ ಅಂದರೆ ಕಪ್ಪು ಗೆದ್ದ ಮೇಲೆ ಆ್ಯಕ್ಚುಲಿ ಎಲ್ಲರಿಗೊಂದು ಜೋಶು ಖುಷಿ ಅನ್ನೋದಿರುತ್ತಲ್ಲ, ಆ ಖುಷಿಗಿಂತ ಒಂದು ನೆಮ್ಮದಿ. ಅಂದರೆ ಒಂದು ಏನು ನಾನು 4-5 ವರ್ಷ ಸೀಸನ್ ಆಡಿದ್ವಿ, ಎಲ್ಲದರಲ್ಲೂ ಫೈನಲ್ಸು ಸೆಮಿಫೈನಲ್ಸ್ ಇನ್ನೇನು ಕಪ್ ಎತ್ಕೋತೀವಿ ಅಂತಿದ್ವಿ, ಮಿಸ್ ಆಗ್ಬಿಡ್ತಾ ಇತ್ತು. ಸೊ ಅದಾದಮೇಲೆ ಅಂದರೆ ಟೂರ್ನಮೆಂಟ್ ಆದಮೇಲೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ರಾತ್ರಿ ಹೊತ್ತೆಲ್ಲ ಒಂಥರ ನಿದ್ದೆಲೆಲ್ಲ ಕಾಡೋದು ನಮಗೆ, ಆ ಮ್ಯಾಚ್ಗಳು ಅಥವಾ ಆ ಸಿಚುವೇಶನ್ಗಳು ಏನೇನಾಗಿತ್ತು. ಸೊ ಅದೊಂದು ಭಯ ಅದು. ಅಂದರೆ ಒಂದು ವರ್ಷ ಅಯ್ಯೋ ಅದೇ ನೋವಲ್ಲಿ ಅದೇ ಟೆನ್ಷನಲ್ಲಿ ಇರ್ತೀವಿ. ಸೊ ಈ ಸಲ ಕಪ್ ಗೆದ್ದು ಒಂದು ಖುಷಿ ಅನ್ನೋಕ್ಕಿಂತ ನೆಮ್ಮದಿಯಾಗಿದ್ದೀವಿ. ಇನ್ನೂ ಆ ನೈಟ್ ಮೇರ್ಸ್ ಇಲ್ಲ, ಆರಾಮಾಗಿರ್ಬೋದು ಅಂತ. ಸೊ ಈ ಸಲ ಅಂದರೆ ಪ್ರತಿ ಸೀಸನ್ಗಿಂತ ಈ ಸೀಸನ್ನು ನನಗೆ ಒಂದು ಬರೀ ಜೋಶ್ ಕಾಣಿಸು ಟೀಮಲ್ಲಿ, ಏನೋ ಗೊತ್ತಿಲ್ಲ. ಆ್ಯಂಡ್ ಸುದೀಪ್ ಸರ್ದು ಏನು ವೈರಲ್ ಆಯ್ತಲ್ಲ ನಿಮಗೆ, ಅದೇನು ಅಲ್ಲ ಆ್ಯಕ್ಚುಲಿ. ಅದು ಬರೀ 0.001% ಅಷ್ಟೇ. ಅವರು ಕೊಡ್ತಿದ್ದಂಥ ಮೋಟಿವೇಶನ್ನು ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರು 227 ಹೊಡೆದಾಗ ನಮಗೆ ಬಂದು ಹೇಳಿದಂಥದ್ದು ಬ್ಯಾಟ್ಸ್ಮನ್ಗಳಿಗೆ, ಹಿಂಗೂ ಮೋಟಿವೇಟ್ ಮಾಡ್ಬೋದಾ ಅಂತ ನಾವು ಆ ವಿಡಿಯೋ ಎಲ್ಲ ಬಂದ್ಬಿಟ್ಟಿದ್ರೆ ಮುಗಿದೋಯ್ತು ಬಿಡಿ. ಅನ್ಬಿಟೇಬಲ್ಲು ಮಿಲಿಯನ್ ಗಟ್ಟಲೆ ಓಡ್ಬಿಟ್ಟಿರೋದು. ನಮಗೆ ಒಂದು ಕಡೆ ಅವ್ರು ಮೋಟಿವೇಟ್ ಮಾಡ್ತಿರೋದು ಅಂತ ಒಂದು ಜೋಶಲ್ಲಿ ಇದ್ದೀವಿ, ಇನ್ನೊಂದು ಕಡೆ ಇನ್ನೊಂದು ಭಯ ಅಂದರೆ ಇನ್ಯಾರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂತ ಭಯ ನಮಗೆ. ಸೊ ಆ ಒಂದು ಭಾಳ ಅಂದರೆ ಭಾಳ ಒಂದು ಎನರ್ಜೆಟಿಕ್ ಆಗಿ ಭಾಳ ಮಜವಾಗಿ ಆಡಿದಂಥ ಸೀಸನ್ ಇದು. ನಾನು ಒಂದು 6 ವರ್ಷದಲ್ಲಿ ತುಂಬ ಕಮ್ಮಿ ಪ್ರಾಕ್ಟೀಸ್ ಮಾಡಿದ್ದೆ ಅಂದರೆ ಇದೇ ಸೀಸನ್ನು. ಪ್ರಾಕ್ಟೀಸೇ ಕಮ್ಮಿ, ಒಂದು 10-12 ದಿನ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಸುದೀಪ್ ಸರ್ ಬಹುಶಃ ಒಂದಿನ ಬಂದಿದ್ರು ನಾವು ಮ್ಯಾಚ್ಗೆ, 1-2 ದಿನ ಟೂರ್ನಮೆಂಟ್ ಮುಂಚೆ. ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಆಡಿದಂಥ ರಿಸಲ್ಟ್ ಅನಿಸುತ್ತೆ ಇದು. ಆ್ಯಂಡ್ ಎಂಟೈರ್ ಟೀಮ್ ಜೇಕವ್ರು ಹೇಳ್ದಂಗೆ ಯಾವಾಗ ಬಂದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಥರ ಒಂದು ಪ್ರತಿಯೊಬ್ಬರು ಒಂದು ಬ್ಯಾಕಪ್ ಆಗ್ತಾ ಬಂದರು. ಆ್ಯಂಡ್ ತುಂಬ ಖುಷಿ ಇದೆ ಫೈನಲಿ ಟ್ರೋಫಿನ ತೊಗೊಂಡೋಗ್ತಾ ಇರೋದು. ಅವ್ರಿಗೆ 12 ವರ್ಷ ತುಂಬ ಲಾಂಗ್, ಆ್ಯಕ್ಚುಲಿ 6 ಇಯರ್ಸ್ ನಮಗೂ ತುಂಬ ಲಾಂಗ್ ಅನಿಸ್ತಾ ಇತ್ತು. ಅಂದರೆ ಪ್ರತಿ ಸಲ ಇನ್ನೇನು ಬಂತು ಎಲ್ಲಾನು ಹೊಡ್ಕೊಂಡು ಬರ್ತಾ ಇದ್ವಿ, ಇದರಲ್ಲಿ ಮಿಸ್ ಮಾಡ್ಬಿಡ್ತಾ ಇದ್ವಿ ಸೆಮಿಫೈನಲ್ಸು ಇಲ್ಲ ಫೈನಲ್ಸಲ್ಲಿ. ಎಸ್ಪೆಷಲಿ ಲಾಸ್ಟ್ ಇಯರ್ ಫೈನಲ್ಸಲ್ಲಿ ಸೋತಿದ್ದಂತೂ 6 ತಿಂಗಳು ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದರೆ ಸಿನಿಮಾ ಸೋದಾಗ ಅಷ್ಟು ನೋವಾಗಲ್ಲ, ಇದು ಜಾಸ್ತಿ ನೋವಾಗುತ್ತೆ. ಫೈನಲಿ ಖುಷಿ ಇದೆ. ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಕೂಡ ಈ ಕಪ್ ಇಲ್ಲೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.